ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ನಮ್ಮ ಎಲ್ಲ ಹೂಡಿಕೆದಾರರಿಗೂ ಅತ್ಯಂತ ಪ್ರಾಮುಖ್ಯ. ಡಾಕ್ಟರ್ ಭರತ್ ಚಂದ್ರ ವರ್ಕ್ಶಾಪ್ ತಗೊಂಡವರಾಗಲಿ ಅಥವಾ ನಮ್ಮ ಚಾನಲ್ ಮೆಂಬರ್ಸ್ ಆಗಲಿ ಎಲ್ಲರಿಗೂ ಇದು ಉಪಯುಕ್ತ. ಯಾಕಂತಂದರೆ ನೀವು ರಿಲಯನ್ಸ್ನಲ್ಲೂ ದುಡ್ಡು ಹಾಕಿರ್ತೀರಿ ಮತ್ತು ಮಹೀಂದ್ರ ಷೇರುಗಳಲ್ಲೂ ದುಡ್ಡು ಹಾಕಿರ್ತೀರಿ. ಅದರ ಎರಡರ ಬಗ್ಗೆನೂ ಇವತ್ತು ಮಾತಾಡ್ತಾ ಇದ್ದೇನೆ. ಮೊದಲನೆಯದಾಗಿ ರಿಲಯನ್ಸು ಷೇರುಗಳು. ಕಳೆದ 2-3 ತಿಂಗಳಿಂದ ರಿಲಯನ್ಸು ಸತತವಾಗಿ ಕೆಳಗೆ ಹೋಗ್ತಾ ಇದೆ. ಇವತ್ತು ಇನ್ನೂ ಒಂದಷ್ಟು ಕೆಳಗೆ ಹೋಗಿತ್ತು. ಏನು ಕಾರಣ ಅಂತ ನಿಮ್ಮ ಮನಸ್ಸಿನಲ್ಲಿರ್ಬೋದು. ಅದರ ಸಲುವಾಗಿ ಈ ವಿಡಿಯೋ ಮಾಡಿದ್ದೇನೆ ಮತ್ತು ಎಲ್ಲವನ್ನು ನಾನು ಸ್ಲೈಡ್ನಲ್ಲಿ ವಿವರಣೆ ಕೊಡ್ತಾ ಇದ್ದೀನಿ. ಯಾಕಂತಂದರೆ ಸೀಯಿಂಗ್ ಇಸ್ ಬಿಲೀವಿಂಗ್. ಎಲ್ಲವನ್ನು ಅಂಕಿಅಂಶಗಳನ್ನು ನಾನು ಸ್ಲೈಡ್ನಲ್ಲಿ ವಿವರಣೆ ಕೊಟ್ಟಾಗ ನಿಮಗೆ ಅರ್ಥ ಆಗೋದು ಸುಲಭ ಆಗುತ್ತೆ. ಕಳೆದ ಕೆಲವು ವರ್ಷಗಳ ರಿಲಯನ್ಸ್ನ ಚರಿತ್ರೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 2011ರಲ್ಲಿ 523 ರೂಪಾಯಿ ಇತ್ತು. 2012ರಲ್ಲಿ 358 ರೂಪಾಯಿ ಇತ್ತು, -31%. 13ರಲ್ಲಿ 16%, 14ರಲ್ಲಿ 4%, 15ರಲ್ಲಿ 1%, 16ರಲ್ಲಿ 15%, 17ರಲ್ಲಿ 7%, 18ರಲ್ಲಿ 68% ಅಪ್ರಿಸಿಯೇಷನು, 19ರಲ್ಲಿ 23%, 20ರಲ್ಲಿ 35% ಅಪ್ರಿಸಿಯೇಷನು ಹಾಗೂ 21ನೇ ಇಸ್ವಿನಲ್ಲಿ 33% ಅಪ್ರಿಸಿಯೇಷನನ್ನು ಕಂಡಿದೆ. ಇದು ವರ್ಷದ ಲೆಕ್ಕ ತಗೊಂಡಾಗ, ಅಂದರೆ ಡಿಸೆಂಬರ್ 31ಗೆ ತಗೊಂಡಾಗ. ರಿಲಯನ್ಸ್ ಇಂಡಸ್ಟ್ರಿನ ಸ್ಟಾಕ್ ಪ್ರೈಸು CAGR ಕಳೆದ 10 ವರ್ಷದಲ್ಲಿ 13.85%. 5 ವರ್ಷದಲ್ಲಿ ಬಹಳ ಜಾಸ್ತಿ ಆಗಿದೆ, 30.64. CAGR ಫಾರ್ ಲಾಸ್ಟ್ 3 years 28.55. ಅದರ ಅರ್ಥ ಏನು ಅಂತಂದರೆ 2015ರವರೆಗೆ ರಿಲಯನ್ಸು ತುಂಬ ಇಂಪ್ರೂವ್ಮೆಂಟ್ ಕಮ್ಮಿ ಇತ್ತು. ಅಲ್ಲಿಂದ ಆಚೆಗೆ ಸ್ಟಾರ್ಟ್ ಆಗಿರೋದು ಶುಕ್ರದಶೆ. 2020ರಲ್ಲಿ ರಿಲಯನ್ಸ್ ಲೋಯೆಸ್ಟ್ ಪ್ರೈಸ್ ಇದ್ದದ್ದು ಮಾರ್ಚ್ 2020ರಲ್ಲಿ 867 ಮತ್ತು ಅಕ್ಟೋಬರ್ 2020ರಲ್ಲಿ ಹೈಯೆಸ್ಟ್ ಪ್ರೈಸು 2369. ಇವತ್ತಿನ ಮಟ್ಟಿಗೆ ಒಂದು ಅಂದಾಜು 1915 ರೇಂಜಲ್ಲಿ ಇದೆ. 2020ರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸು ರ್ಯಾಲಿ ಅಂದರೆ ಜಾಸ್ತಿ ಆಗಿದ್ದು 173% ಇನ್ ಎ ವೆರಿ ಶಾರ್ಟ್ ಪೀರಿಯಡ್. ಮತ್ತು ರಿಟರ್ನ್ಸ್ ಸಿನ್ಸ್ 1st October 2020 ಅಂತಂದರೆ ಕಮ್ಮಿ ಆಗ್ಲಿಕ್ಕೆ ಶುರುವಾಗಿದ್ದು 1st October ಅಂತ ಇಟ್ಕೊಂಡ್ಬಿಟ್ರೆ 15% ಬಿದ್ದಿದೆ. ನಿಫ್ಟಿ 24% ಮೇಲೆ ಹೋದ್ರೂ ರಿಲಯನ್ಸು 15% ಕೆಳಗೆ ಬಿದ್ದಿದೆ. ನಮಗೆಲ್ಲರಿಗೂ ಕುತೂಹಲ ಏನಿದೆ ಅಂತಂದರೆ ಈ ರಿಲಯನ್ಸಿನ ಷೇರಿನ ಬೆಲೆಗಳು ಕಮ್ಮಿ ಆಗಲಿಕ್ಕೆ ಕಾರಣ ಏನು? ಒಂದು, ಕನ್ಸಾಲಿಡೇಷನ್ ಆಫ್ಟರ್ ಹ್ಯೂಜ್ ರ್ಯಾಲಿ ಇನ್ 2020ನಲ್ಲಿ ಭಯಂಕರವಾಗಿ ಏರಿಕೆ ಆಗಿತ್ತು. ಈಗ ಒಂದು 10%ವರೆಗೂ ಕಮ್ಮಿ ಆಗಿದೆ. ಮತ್ತು ರಿಲಯನ್ಸ್ ಮೇಲೆ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಇದೆ ಜನರಲ್ ಪಬ್ಲಿಕ್ಕಿಗೆ. ಯಾಕಂತಂದರೆ ಈ ರೈತರದ್ದೊಂದು ದೊಡ್ಡ ಸ್ಟ್ರೈಕ್ ನಡೀತಾ ಇದೆಯಲ್ಲ, ಎಲ್ಲಿ? ಡೆಲ್ಲಿಯಲ್ಲಿ. ಅವ್ರದ್ದೆಲ್ಲ ಒಂದು ಅನಿಸಿಕೆ ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ಹೊಸ ರೂಲ್ಸನ್ನು ತಂದು ಅಂಬಾನಿ ಅಂಥವರಿಗೆ ಸರ್ಕಾರದವರು ಬೇಕಾದಷ್ಟು ಬೆನಿಫಿಟನ್ನು ಕೊಡ್ತಾರೆ ಮತ್ತು ಕಾಂಟ್ರಾಕ್ಟ್ ಫಾರ್ಮಿಂಗಿಗೆ ಅನುಕೂಲ ಮಾಡಿಕೊಡ್ತಾರೆ. ಅದರಿಂದಾಗಿ ರಿಲಯನ್ಸ್ನ ಮೇಲೆ ತಪ್ಪು ಅಭಿಪ್ರಾಯವನ್ನು ಹೊಂದಿದ್ದಾರೆ. ಮೂರನೆಯ ಕಾರಣ ಏನು ಅಂತಂದರೆ ಮೊನ್ನೆ ಜೂನ್ ಟು ಸೆಪ್ಟೆಂಬರ್ 2020ಯಲ್ಲಿ ಬಂದಂತಹ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ರಿಲಯನ್ಸು ಒಂದು ಅಂದಾಜು ನೆಟ್ ಪ್ರಾಫಿಟ್ಟು 15% ಡೌನ್ ಆಗಿತ್ತು ಮತ್ತು ಅವರ ಟೋಟಲ್ ಟರ್ನ್ ಓವರು 24% ಕಮ್ಮಿ ಆಗಿತ್ತು. ನಾಲ್ಕನೆಯ ಕಾರಣ ಮೊನ್ನೆ ರಿಲಯನ್ಸ್ ಪೆಟ್ರೋಲಿಯಮನ್ನು 2007ನೇ ಇಸ್ವಿನಲ್ಲಿ ಅದನ್ನು ಸ್ವಲ್ಪ ಮ್ಯಾನಿಪ್ಯುಲೇಟ್ ಮಾಡಿದರು ಅದರ ಪ್ರೈಸಸ್ ಅಂತ ಹೇಳಿ ಸೇಬಿಯವರು ಫೈನ್ ಹಾಕಿದ್ದಾರೆ. 25 ಕೋಟಿ ಫೈನು ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಮತ್ತು 15 ಕೋಟಿ ಫೈನು ಮುಖೇಶ್ ಅಂಬಾನಿಯವರು ಹಾಕಿದ್ದಾರೆ. ಇವೆಲ್ಲ ಕಾರಣಗಳಿಂದ ರಿಲಯನ್ಸು ಕೆಳಗೆ ಬೀಳ್ತಾ ಇದೆ. ನನ್ನ ಅನಿಸಿಕೆ
ಮುಂದಿನ ದಿನಗಳಲ್ಲಿ ಯಾವಾಗ ರಿಲಯನ್ಸ್ ಅವರು ಮತ್ತೆ ಪ್ರಾಫಿಟನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೋ ಆವಾಗ ಈ ರೇಟುಗಳು ಮತ್ತೆ ಪಿಕಪ್ ಆಗ್ಬೋದು. ಈಗ ನಾನು ಮಾತಾಡ್ತಿರೋದು ಮಹೀಂದ್ರ ಷೇರುಗಳ ಬಗೆಗೆ. ಕಳೆದ 3-4 ತಿಂಗಳಿನಲ್ಲಿ ಮಹೀಂದ್ರ ತುಂಬ ಇಂಪ್ರೂವ್ಮೆಂಟನ್ನು ಕಂಡಿದೆ. ಅದರ ಬಗೆಗೆ ಡೀಟೇಲ್ಸ್ ಕೊಡೋ ಮುಂಚೆ ಕಳೆದ 10 ವರ್ಷದ ಮಹೀಂದ್ರದ ಸ್ಟೋರಿಯನ್ನು ಹೇಳ್ತಾ ಇದ್ದೇನೆ. 2011ರಲ್ಲಿ 391 ರೂಪಾಯಿ ಇತ್ತು. 2012ರಲ್ಲಿ 337, 16% ಡೌನ್ ಆಯಿತು. 13ರಲ್ಲಿ 40% ಮೇಲೋಯ್ತು. 14ರಲ್ಲಿ ಮೇಲೆ ಹೋಗಲೇ ಇಲ್ಲ. 15ರಲ್ಲಿ 30% ಮೇಲೋಯ್ತು. 16ರಲ್ಲಿ 2%. ಹೀಗೆ ಹೋಗ್ತಾ 2020ರಲ್ಲಿ ಮೊನ್ನೆ ಕೊರೋನಾ ಸಮಯದಲ್ಲಿ -27% ರೇಟ್ನಲ್ಲಿ 2021ರಲ್ಲಿ 36% ಮೇಲಕ್ಕೆ ಹೋಗಿದೆ. ಈಗ ಅವರ ಸ್ಟಾಕ್ ಪ್ರೈಸನ್ನು ತಗೊಂಡ್ರೆ ಕಳೆದ 10 ವರ್ಷದಲ್ಲಿ M&M ಸ್ಟಾಕ್ನಲ್ಲಿ ಬಂದಂಥ ಪ್ರಾಫಿಟ್ಟು 6.56% CAGR. 5 ವರ್ಷದಲ್ಲಿ ಬರೀ 3% CAGR ಇಂಪ್ರೂವ್ಮೆಂಟ್ ಆಗಿದೆ. ಕಳೆದ 3 ವರ್ಷದಲ್ಲಿ ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ, ಎಲ್ಲಿದೆಯೋ ಅಲ್ಲೇ ಇದೆ. 2020ರಲ್ಲಿ ಲೋಯೆಸ್ಟ್ ಇದ್ದದ್ದು ಮಾರ್ಚ್ 2020 245 ರೂಪಾಯಿ ಇತ್ತು. ಹೈಯೆಸ್ಟ್ ಇದ್ದದ್ದು ಡಿಸೆಂಬರ್ 2020ರಲ್ಲಿ 764. ಅಂತಂದರೆ M&Mನ ರ್ಯಾಲಿ 212% ಲೋಯೆಸ್ಟ್ ಪಾಯಿಂಟು. ಮತ್ತು 1 ಇಯರ್ ರಿಟರ್ನ್ಸ್ ನೋಡ್ತಾ ಇದ್ದೀನಿ. M&M 40% ರಿಟರ್ನ್ಸ್ 1 ಇಯರಲ್ಲಿ ಕೊಟ್ಟಿದೆ. 3 ತಿಂಗಳಲ್ಲಿ 17% ಕೊಟ್ಟಿದೆ. ಅದೇ ಸಮಯದಲ್ಲಿ ನಿಫ್ಟಿ ಎಷ್ಟು ಕೊಟ್ಟಿದೆ ಅಂತ ಈ ಪಟ್ಟಿಯಲ್ಲಿ ನಾನು ನಮೂದಿಸಿದ್ದೇನೆ. ಈಗ M&M ಯಾಕೆ ಕಳೆದ ಕೆಲವು ತಿಂಗಳುಗಳಲ್ಲಿ ಭಯಂಕರವಾಗಿ ಚಿಗುರುಕೊಂಡಿದೆ ಅಂತ ಕಾರಣಗಳನ್ನು ಹಾಕಿದ್ದೇನೆ. ಮೊದಲನೇದಾಗಿ ಬಂಪರ್ ಬುಕ್ಕಿಂಗ್ ಫಾರ್ ನ್ಯೂ ವೆಹಿಕಲ್ ಮಹೀಂದ್ರ ಥಾರ್. ಇದು 2020ನೇ ಇಸ್ವಿ ಅಕ್ಟೋಬರಲ್ಲಿ ಲಾಂಚ್ ಆದಂಥ ಒಂದು ಕಾರು, ಪ್ಯಾಸೆಂಜರ್ ಕಾರು. ಇವತ್ತಿನವರೆಗೆ 30,000 ಕಾರುಗಳು ಬುಕ್ ಆಗಿದ್ದಾವೆ. ಬಹಳ ಡಿಮಾಂಡ್ ಇರೋದ್ರಿಂದ ಮೇ 2021ರವರೆಗೂ ಅವರಿಗೆ ಸಪ್ಲೈ ಮಾಡಲಿಕ್ಕೆ ಟೈಮು ಹಿಡಿಯುತ್ತದೆ. ವೇಟಿಂಗ್ ಪೀರಿಯಡ್ ಆಲ್ಮೋಸ್ಟ್ 10 ತಿಂಗಳು. ಎರಡನೆಯ ಕಾರಣ ಗುಡ್ ಡಿಮಾಂಡ್ ಫಾರ್ ಟ್ರ್ಯಾಕ್ಟರ್ಸ್. ಡಿಸೆಂಬರ್ 2019ರಲ್ಲಿ 17,991 ಟ್ರ್ಯಾಕ್ಟರ್ನ ಸೇಲ್ ಮಾಡಿದರು. ಡಿಸೆಂಬರ್ 2020ರಲ್ಲಿ 1 ವರ್ಷದ ಮೇಲೆ ಅದೇ ತಿಂಗಳಿನಲ್ಲಿ 22,417 ಟ್ರ್ಯಾಕ್ಟರ್ಗಳನ್ನು ಸೇಲ್ ಮಾಡಿದ್ದಾರೆ. 23% ಗ್ರೋತು ಇದನ್ನು ನೋಡಿದ್ರೆ. ಮತ್ತು ಈ ಖರೀಫ್ ಕ್ರಾಪ್ ಇದೆಯಲ್ಲ, ಅಂದರೆ ಬೆಳೆ ಇದೆಯಲ್ಲ, ಅಲ್ಲಿ ಜಾಸ್ತಿ ಜನಗಳಿಗೆ ಬರ್ತಾ ಇರೋದ್ರಿಂದ ಬೆಳೆ M&Mಗೆ ಟ್ರ್ಯಾಕ್ಟ್ರಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಬಂದಿದೆ. ಮೂರನೆಯ ಕಾರಣ ಏನು ಅಂತಂದರೆ ಲೈಕ್ಲಿ ಸೇಲ್ ಆಫ್ ಇಟ್ಸ್ ಲಾಸ್ ಮೇಕಿಂಗ್ ಕೊರಿಯನ್ ಕಾರ್ ಕಂಪನಿ ಸ್ಯಾನ್ಯಾಂಗ್ ಅನ್ನುವಂಥ ಒಂದು ಕಂಪನಿ ನಮ್ಮ M&M ಕಂಪನಿಯವರಿಗೆ ಸೇರಿದ್ದು, ಕೊರಿಯಾದಲ್ಲಿರೋದು. ಈ ವರ್ಷ ಅದನ್ನು ಮಾರ್ತಾ ಇದ್ದಾರೆ ಅಂತ ವದಂತಿ. ಅದನ್ನು ಮಾರಿದರೆ ಅವರಿಗೆ 1,000ರಿಂದ 1,200 ಕೋಟಿವರೆಗೂ ಎಕ್ಸ್ಟ್ರಾ ಪ್ರಾಫಿಟ್ಟು ಆಗಬಹುದು. ಸ್ನೇಹಿತರೆ, ನೀವು ಡಾಕ್ಟರ್ ಭರತ್ ಚಂದ್ರ ಅವರ ಚಾನಲ್ ಮೆಂಬರ್ ಅಲ್ಲದಿದ್ದರೆ ಇದೀಗ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ಮತ್ತು ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಮತ್ತು ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಯೂಸ್ಫುಲ್ ಇದ್ದರೆ ಯೂಸ್ಫುಲ್ ಅಂತ ಟೈಪ್ ಮಾಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ. ಅಲ್ಲದೆ ಒಂದು 100 ಜನಕ್ಕಾದರೂ ಈ ವಿಡಿಯೋನ ಕಳಿಸ್ಕೊಟ್ರೆ ಅವರು ಕೂಡ ನೋಡಲಿ ರಿಲಯನ್ಸ್ ಯಾಕೆ ಕೆಳಗೆ ಬರ್ತಾ ಇದೆ, M&M ಯಾಕೆ ಮೇಲೋಗ್ತಾ ಇದೆ. ಆದ್ದರಿಂದ ಈ ಕಂಪನಿಯ ಹೂಡಿಕೆದಾರರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.